ನಾವು ಹೇಳ್ದಾಗೆ ಕೆಲಸ ಮಾಡ್ಕೊಂಡಿರೋದಾದ್ರೆ ಕೆಲಸ ಮಾಡಿ, ಇಲ್ಲ ಅಂದ್ರೆ ಇಲ್ಲಿಂದ ನಡೀರಿ ಅಂಥೇಳಿ ಮಹಿಳಾ ಅಧಿಕಾರಿಯ ಮೇಲೆ ಸಚಿವ ಕೆ ವೆಂಕಟೇಶ್ ದರ್ಪವನ್ನ ಮೆರೆದಿದ್ದಾರೆ. ಮಹಿಳಾ ಅಧಿಕಾರಿಯ ಮೇಲೆ ಸಚಿವ ಕೆ ವೆಂಕಟೇಶ್ ದರ್ಪವನ್ನ ಮೆರೆದಿರುವಂತಹದ್ದು. ತಾನು ಸೂಚಿಸಿದಂತಹ ವ್ಯಕ್ತಿಗೆ ಕೆಲಸ ಕೊಡಲಿಲ್ಲ ಅಂಥೇಳಿ ಮಿನಿಸ್ಟರ್ ದರ್ಪವನ್ನ ಪ್ರದರ್ಶನ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಯ ಮೇಲೆ ಸಚಿವ ವೆಂಕಟೇಶ್ ಕೆಂಡ ಕಾರಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಯ ಪ್ರಿನ್ಸಿಪಾಲ್ಗೆ ಆವಾಜನ್ನು ಹಾಕಿದ್ದಾರೆ ಸಚಿವರು ಅನ್ನೋದು ಗೊತ್ತಾಗ್ತಾ ಇದೆ. ಪಿರಿಯಾಪಟ್ಟಣ ತಾಲೂಕಿನ ಅಂಬಳತಿ ಗ್ರಾಮದಲ್ಲಿರುವಂತಹ ಶಾಲೆ ಇದು. ಇತ್ತೀಚೆಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗೂ ಕೂಡ ಇದೇ ರೀತಿ ಆವಾಜ್ ಹಾಕಿ ಸುದ್ದಿಯಾಗಿದ್ರು ಸಚಿವರು. ಇಲ್ಲ ಸರ್, ಅವ್ರು ಹೇಳಿದ್ರೆ ನಡೆಯುತ್ತೆ ಸರ್, ಅವ್ರು ಹೇಳಿದ್ರೆ ನಡೆಯುತ್ತೆ ಸರ್. ಮತ್ತೆ ನೆನ್ನೆ ಬರ್ದ್ ಕಳಿಸಿದಿಲ್ಲ, ಹುಡುಗನ ಯಾಕಮ್ಮ ಮಾಡಿಲ್ಲ ನೀನು? ಸರ್ ನಾನು ಮತ್ತೆ ಮೀಟಿಂಗ್ ಬಂದಿ ಸರ್, ಯಾವ ರೀತಿ ಪ್ರೊಸೀಜರ್ ಅಂತ ಸರ್ ಹತ್ರ ಕೇಳ್ಕೊಂಡೆ ಸರ್. ನಾನು ಇವತ್ತು ತಗೊಂಡಾಗ ಏನ್ ಪ್ರೊಸೀಜರ್ ಅನುಭವಿಸಿದ್ರಿ ತೆಗಿಯಕ್ಕೆ ಮಾಡು. ಯಾರ ಹತ್ರ ಬಂದಿದ್ದೀರಿ ನೀವು ಸರ್? ಯಾರ ಹತ್ರ ಮೀಟಿಂಗ್ ಬಂದಿದ್ದೀರಿ ಸರ್? ಜೆಡಿ ಸರ್ ಹತ್ರ ಸರ್. ಕುಡಿಯಿಲ್ಲ ಅವ್ರ ಫೋನ್? ವೆಂಕಟೇಶ್ ಸರ್. ಸರ್ ಜಸ್ಟ್ ಮೀಟಿಂಗ್ ಮುಗ್ದು ಹೊರಗಡೆ ಬಂದೆ. ಆಯ್ತು, ಹೋಗಿ ಕೊಡಮ್ಮ ಫೋನ್, ನಾನು ಮಾತಾಡ್ತಾರೆ ಅಂತ. ಸರ್ ಬಸ್ ಹತ್ತಕ್ಕಾಗ್ಲೇ ಬಂದೆ ಸರ್ ನಾನು. ಆಯ್ತು, ನನ್ನ ಕಳಿಸಿದ ಹುಡುಗನ್ ತಗೊಳ್ಳಿ ಫಸ್ಟ್. ಓಕೆ ಸರ್, ಓಕೆ ಸರ್. ಸರಿ ಸರ್. ಏನಮ್ಮ ಏನು ತಿಳ್ಕೊಂಡ್ಬಿಟ್ಟಿದೆ? ಮಾದೇವಪ್ಪ ಅಂತ ಹೇಳಿದಾಗ ಮಾದೇವಪ್ಪನ ಅಲ್ಲಿ MLA ಮಂತ್ರಿ ಏನು ಮನಸ್ಸಿಗೆ ಬಂದಂಗ ಮಾತಾಡ್ತೀಯ ಅಂತಲ್ಲ ನೀನು? ಸರಿ ಸರ್, ಆಗಲ್ಲ ಸರ್. ಆಕ್ಚುಲಿ ಡ್ರಾಯಿಂಗ್ ತಲಾಟೆ ಎಲ್ಲ ಮಾಡ್ಬೇಡಿ. ನಾವ್ ಹೇಳ್ದಂಗ್ ಕೆಲಸ ಮಾಡೋದಿದ್ರೆ ಅಲ್ಲಿ ಇಲ್ಲ ಅಂದ್ರೆ ಖಾಲಿ ಮಾಡಿ. ಇಲ್ಲ ಸರ್, ಓಕೆ ಸರ್. ಸರಿ ಸರ್, ಓಕೆ. 25 ಸಲ ಬಂದು 25 ಸಲ ಹೇಳ್ಬೇಕ. ನಾ ಫೋನ್ ಮಾಡಿ ಹೇಳಿದೀನಿ, ತಿರ್ಗಾ ಒಂದ್ ಲೆಟರ್ ತಗೊಂಬನ್ನಿ, ಅದ್ ತಗೊಂಬನ್ನಿ. ಏನಮ್ಮ ನಿಂದು? ನಾನು ಫೋನ್ ಮಾಡಿ ಹೇಳಿಲ್ಲ ಮೊನ್ನೆ. ನೀನು ಫಸ್ಟ್ ನಮ್ ನಂಬರ್ ಗಳು ಮಡಿಕೋ ಫಸ್ಟ್. ಸರ್ ನಿಮ್ ನಂಬರ್ ಸೇವ್ ಮಾಡಿದೀನಿ ಸರ್ ನಾನು. ಒಳ್ಳೇದು. ಫಸ್ಟ್ ಆಗಿ ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು. ಓಕೆ ಸರ್, ಓಕೆ ಸರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. KP ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಏನಿದು ಸಚಿವರ ನುಣಿಮುತ್ತುಗಳು ಅಂತೇಳಿ ಪದೇ 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 ಈ ರೀತಿ ಆವಾಜ್ ಹಾಕೋದನ್ನೇ ಕಾಯಕ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಏನಿದು ವೈರಲ್ ಆಗಿರೋ ಆಡಿಯೋ ಹಿನ್ನೆಲೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಖಂಡಿತವಾಗ್ಲೂ ಪ್ರೇಮ್, ಒಂದು ರೀತಿಯಾಗಿ ಚಟ ಮಾಡ್ಕೊಂಡ್ಬಿಟ್ಟಿರ್ಬೇಕು ವೆಂಕಟೇಶ್ ಅವರು ಸರ್ಕಾರಿ ಅಧಿಕಾರಿಗಳಿಗೆ ಬೈಯುವಂತದ್ದು. ಯಾಕಂದ್ರೆ ಮೊನ್ನೆ ತಾನೇ ಕೂಡ ಇದೇ ರೀತಿಯಾಗಿ ಸರ್ಕಾರಿ ಅಧಿಕಾರಿ ಒಬ್ಬರಿಗೆ ತೀರಾ ಕೀಳು ಮಟ್ಟದ ಭಾಷೆಗಳನ್ನ ಬಳಸಿ ಬೈದಂತ ಆಡಿಯೋ ಕೂಡ ಲಭ್ಯವಾಗಿತ್ತು. ಅದರ ಬೆನ್ನಲ್ಲೇ ಈಗ ಸಮಾಜ ಕಲ್ಯಾಣ ಅಂದ್ರೆ ಪಿರಿಯಾಪಟ್ಟಣ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಯ ಮಹಿಳಾ ಅಧಿಕಾರಿ ಅಂದ್ರೆ ಪ್ರಿನ್ಸಿಪಾಲ್ಗೆ ಮಂಜುಳಾ ಎನ್ನುವಂತವ್ರಿಗೆ ಇವರು ಆವಾಜ್ ಹಾಕಿರುವಂತದ್ದು. ಅಂದ್ರೆ ತಾನು ಹೇಳಿದಂತವ್ರಿಗೆ ವಸತಿ ಶಾಲೆಯಲ್ಲಿ ಕೆಲಸ ಕೊಟ್ಟಿಲ್ಲ ಅನ್ನುವಂಥದ್ದು ಸಚಿವರ ಒಂದು ಕೋಪಕ್ಕೆ ಕಾರಣವಾಗಿರುವಂತದ್ದು. ಹೀಗಾಗಿನೇ ನಾನು ಹೇಳಿದ ರೀತಿಯಲ್ಲಿ ಕೆಲಸ ಮಾಡ್ಬೇಕು, ಇಲ್ಲದೆ ಇದ್ರೂ ಹೊರಟೋಗ್ತಾ ಇರ್ಬೇಕು ಅನ್ನುವಂತ ದಾಟಿಯಲ್ಲಿ ವೆಂಕಟೇಶ್ ಮಾತನಾಡಿರುವಂತದ್ದು. ಅದರ ಜೊತೆಗೆ ಮಾದೇವಪ್ಪ ಅವರು ಅಂದ್ರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಮಾದೇವಪ್ಪ ಅವರ ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಮಾದೇವಪ್ಪ ಅವರ ಕಡೆಯವರು ಅನ್ನುವಂತ ಕಾರಣಕ್ಕೋಸ್ಕರ ಏನೇನೋ ಮಾತಾಡ್ತೀಯಂತೆ ಅನ್ನುವಂತ ರೀತಿಯಲ್ಲಿ ಆವಾಜ್ ಹಾಕಿದ್ದಾರೆ. ಅಲ್ಲಿಗೆ ಸರ್ಕಾರಿ ಅಧಿಕಾರಿಗಳನ್ನ ಬೆದರಿಸಿ ಎದರಿಸಿಯೇ ಕೆಲಸ ಮಾಡಿಸ್ಬೇಕು ಅಂತ ವೆಂಕಟೇಶ್ ತಮ್ಮ ಕ್ಷೇತ್ರದಲ್ಲಿ ನಿರ್ಧಾರ ಮಾಡದಂತೆ ಕಾಣ್ತಾ ಇದ್ದಾರೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಯಾವ ರೂಲ್ ಬುಕ್ ಇಟ್ಕೊಳಂಗಿಲ್ಲ. ವೆಂಕಟೇಶ್ ಅವ್ರು ಹೇಳಿದ್ದೇ ಕಾನೂನು ಅನ್ನುವಂತ ರೀತಿಯಲ್ಲಿ ಇದ್ರೆ ಮಾತ್ರ ಅವ್ರಿಗೆ ಇವರ ಬೈಗಳಿಂದ ಮುಕ್ತಿ ಅನ್ನುವಂತಹ ದಾಟಿಯಲ್ಲಿ ವೆಂಕಟೇಶ್ ತಮ್ಮ ಕ್ಷೇತ್ರದಲ್ಲಿ ಆಡಳಿತ ನಡೆಸ್ತಾ ಇರುವಂತ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಇದು ರಿಪೀಟಲ್ ಆಗ್ತಾ ಇದೆ, ಅಧಿಕಾರಿಗಳಿಗೆ ಬೈತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ರೀತಿ ಮನಸ್ಥಿತಿಯ ಜನಪ್ರತಿನಿಧಿಗಳ ಜೊತೆಗೆ ಅಧಿಕಾರಿಗಳು ನಿಭಾಯಿಸೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಕಷ್ಟದ ಕೆಲಸನೇ. ಸರಿ, ಎಷ್ಟೋ ಜನ ತಂದೆ ತಾಯಿಗಳು ನಮ್ಮ ಮಕ್ಕಳು ಸರ್ಕಾರಿ ಕೆಲಸದಲ್ಲಿರಬೇಕು, ಲೈಫ್ ಸೆಟ್ಲ್ ಆಗಿಬಿಡುತ್ತೆ, ಆರಾಮ್ ಕೆಲಸ ಅಂತಾರೆ. ನೋಡಿ, ಇಂಥ ಜನಪ್ರತಿನಿಧಿಗಳ ಕೈಲೆಲ್ಲ ಹೆಂಗೆಲ್ಲ ಅನ್ಸ್ಕೊಬೇಕು ಅಂಥೇಳಿ.